ಗೋವಾದಲ್ಲಿ ತಾಯಿಯಿಂದಲೇ ಮಗನ ಹತ್ಯೆ ನಡೆದಂತಹ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ವಿಚಾರಣೆಗೆ ಸೂಚನಾ ಅವರ ಪತಿ ವೆಂಕಟರಮಣ ಅವರು ಕೂಡ ಹಾಜರಾಗಿದ್ದಾರೆ. ಬೆಂಗಳೂರಿನಿಂದ ಗೋವಾಗೆ ಆಗಮಿಸಿದ್ದಾರೆ ವೆಂಕಟರಮಣ. ಕಲಂಗುಟ್ ಪೊಲೀಸ್ ಠಾಣೆಗೆ ಈಗ ವಕೀಲರ ಜೊತೆಗೆ ಬಂದಿದ್ದಾರೆ ವೆಂಕಟರಮಣ. ಘಟನೆಗೂ ಮುನ್ನ ಸೂಚನಾ ಯಾವ ಮನಸ್ಥಿತಿಯಲ್ಲಿದ್ಲು, ಜೊತೆಗೆ ಈ ಘಟನೆ ಆಗ್ತಾ ಮುಂಚೆ ಒಂದು ವಿಡಿಯೋ ಕಾಲ್ ಕೂಡ ಮಾಡಿದ್ರು ವೆಂಕಟರಮಣ ಸೂಚನಾ ಅವರಿಗೆ ಅನ್ನುವಂಥದ್ರ ಬಗ್ಗೆ ಏನು ಮಾಹಿತಿ ಇದೆಯಲ್ಲ ಅದ್ರ ಬಗ್ಗೆನೂ ಕೂಡ ಆ ವಿಡಿಯೋ ಕಾಲ್ ಸಂದರ್ಭದಲ್ಲಿ ಏನು ಮಾತನಾಡಿದ್ರು, ಏನೇನು ನಿಮ್ಮ ನಡುವಿನ ಕಾನ್ವರ್ಸೇಷನ್ ಇತ್ತು, ನಿಮ್ಮ ನಡುವಿನ ಸಂಬಂಧ ಹೇಗಿತ್ತು, ಮಗನಿಗೆ ವಿಡಿಯೋ ಕಾಲ್ ಮಾಡಿದಾಗ ಮಗ ಹೇಗಿದ್ದ, ಅವಾಗ ನೀವೇನಾದರೂ ಮಾತಾಡಿದ್ರೆ ಇಂಥ ಹಲವಾರು ಪ್ರಶ್ನೆಗಳನ್ನು ಪೊಲೀಸರು ಕೇಳೋದಿದೆ. ಸೊ ಆ ದಿನ ತಾಯಿಯ ವರ್ತನೆ ಹೇಗಿತ್ತು, ಇದೆಲ್ಲದರ ಬಗ್ಗೆನೂ ಕೂಡ ಮಾಹಿತಿಯನ್ನು ಪಡೆಯೋದಕ್ಕೆ ಈಗ ಪೊಲೀಸರು ಮುಂದಾಗಿದ್ದಾರೆ. ಪ್ರತಿಯೊಂದರ ಬಗ್ಗೆ ಮಾಹಿತಿಯನ್ನು ಈಗ ಪಡ್ಕೊಳ್ತಾರೆ ಪೊಲೀಸರು. ದೃಶ್ಯಗಳಲ್ಲಿ ಗಮನಿಸಬಹುದು, ಕಾಲಂಗುಟ್ ಪೊಲೀಸ್ ಠಾಣೆಗೆ ತಮ್ಮ ವಕೀಲರ ಜೊತೆಗೆ ವೆಂಕಟರಮಣ ಅವರು ಆಗಮಿಸಿರುವಂಥ ದೃಶ್ಯ. ಮತ್ತೊಂದು ಭಾಗದಲ್ಲಿ ಈಗಾಗಲೇ ಸೂಚನಾ ಅವರನ್ನು ಅರೆಸ್ಟ್ ಮಾಡಿರುವಂತಹ ಪೊಲೀಸರು ತಮ್ಮ ಸುಪರ್ದಿಯಲ್ಲಿ ಇಟ್ಕೊಂಡಿದ್ದಾರೆ, ವಿಚಾರಣೆಯನ್ನು ಮುಂದುವರಿಸ್ತಾ ಇದ್ದಾರೆ. ಈಗಾಗಲೇ ಕೋರ್ಟ್ ಅವರಿಗೆ 6 ದಿನಗಳ ಒಂದು ಕಸ್ಟಡಿಯನ್ನು ನೀಡಿತು. ಬಹುಶಃ ನಾಳೆಗೆ ಅದು ಅಂತ್ಯವಾಗುತ್ತೆ ಅಂತ ಅನಿಸುತ್ತೆ. ಅಲ್ಲಿವರೆಗೂ ಕೂಡ ಈಗಾಗಲೇ ಸೂಚನಾ ಅವರನ್ನು ಕರ್ಕೊಂಡೋಗಿ ಸ್ಥಳ ಮಹಜರು ಮಾಡಿದ್ದಾರೆ. ನಂತರ ಅವರಿಗೆ ಇರುವಂಥ ಒಂದು ವಿಚಾರಣೆಯನ್ನು ಕೂಡ ತೀವ್ರ ಗತಿಯಲ್ಲಿ ಸಾಗ್ತಾ ಇದೆ. ಇನ್ನು ಗೋವಾದಲ್ಲಿ ತಾಯಿಯಿಂದಲೇ ಮಗನ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಅಪ್ಡೇಟ್ಸ್ ಕೂಡ ಈಗ ಮತ್ತೆ ಲಭ್ಯವಾಗ್ತಾ ಇವೆ. ಅದೇನಂತ ಹೇಳಿದ್ರೆ, ಟಿಶ್ಯೂ ಪೇಪರ್ನಲ್ಲಿ ಸೂಚನಾ ಸೇಠ್ ಏನೋ ಒಂದಷ್ಟು ಅಂಶಗಳನ್ನು ಬರ್ಕೊಂಡಿದ್ರು, ಕೆಲವೊಂದಷ್ಟು ವಿಚಾರಗಳನ್ನು ಅನ್ನೋದು. ಟಿಶ್ಯೂ ಪೇಪರ್ನಲ್ಲಿ ಸೂಚನಾ ಸೇಠ್ ಅವರದ್ದೇನಾ ಹಾಗಾದ್ರೆ ಹ್ಯಾಂಡ್ ರೈಟಿಂಗ್ ಅದು ಅನ್ನುವಂಥದ್ರ ಬಗ್ಗೆನೂ ಕೂಡ ಪ್ರಶ್ನೆ ಇದೆ. ಪೊಲೀಸ್ ತನಿಖೆಯಲ್ಲಿ ಈಗ ಬಯಲಾಗಿದೆ, ಸೂಚನಾ ಅವ್ರದೇ ಕೈ ಬರಹ ಅಂತೇಳಿ FSL ಅವರು ಕೂಡ ಈಗ ಅದನ್ನು ಕ್ಲಿಯರ್ ಮಾಡಿದ್ದಾರೆ. ಟಿಶ್ಯೂ ಪೇಪರ್ನಲ್ಲಿ 5 ಸಾಲುಗಳ ಒಂದು ಟಿಪ್ಪಣಿಯನ್ನು ಬರೆದಿದ್ರಂತೆ ಸೂಚನಾ. ಮಗನ ಶವದ ಜೊತೆ ಸೂಟ್ ಕೇಸ್ನಲ್ಲಿ ಈ ಟಿಶ್ಯೂ ಪೇಪರ್ ಪತ್ತೆಯಾಗಿದೆ. ಅದರಲ್ಲಿ ಒಂದಷ್ಟು 5 ಲೈನ್ಗಳನ್ನು ಬರೆದಿದ್ರು. ಆ 5 ಲೈನನ್ನು ಬರೆದಿರೋದು ಕೂಡ ಸೂಚನಾನೇ ಅನ್ನುವಂಥದ್ದನ್ನು FSL ಕೂಡ ಈಗ ದೃಢಪಡಿಸಿದೆ. ವಿಚಾರಣೆ ವೇಳೆ ಸೂಚನಾ ಕೈಬರಹವನ್ನು ಪೊಲೀಸರು ಪಡ್ಕೊಂಡಿದ್ರು. ಎರಡನ್ನೂ ಕೂಡ FSLಗೆ ಕಳುಹಿಸಲಾಗಿತ್ತು. ಕಾಲಂಗುಟ್ ಪೊಲೀಸರು ಕಳಿಸಿದ್ರು. ಇನ್ನು ಟಿಶ್ಯೂ ಪೇಪರ್ನಲ್ಲಿ ಬರೆದಂತಹ ಬರಹ ಸೂಚನಾಳದ್ದೇ ಅಂಥೇಳಿ ವರದಿ ಬಂದಿದೆ. ಸೊ ಆ ಟಿಶ್ಯೂ ಪೇಪರ್ನಲ್ಲಿ ಅವರ 5 ಲೈನನ್ನು ಏನು ಬರೆದಿದ್ರು, ಹಾಗೆ ಸೂಚನಾ ಅವರ ಮೊಬೈಲ್ನಲ್ಲೂ ಕೂಡ ಸಾವಿರಾರು ಫೋಟೋಗಳು ಕೂಡ ಇವೆ. ಸೂಚನಾ ಮೊಬೈಲ್ನಲ್ಲಿ 6,000ಕ್ಕೂ ಅಧಿಕ ಫೋಟೋಗಳು ಪತ್ತೆಯಾಗಿವೆ. ಅದರಲ್ಲಿ ಮಗಂದೇ ಹೆಚ್ಚು ಫೋಟೋಗಳು, ವಿಡಿಯೋಗಳೆಲ್ಲವೂ ಕೂಡ ಇವೆ. ಹಾಗಿದ್ದಾಗ ತನ್ನ ಮಗನನ್ನು, ತಾನೇ ಹೆತ್ತ ಮಗನನ್ನು ಈಗ ಯಾಕೆ ಕೊಲೆ ಮಾಡಿದ್ಲು ಅನ್ನುವಂಥದ್ದು ಬಹಳವಾಗಿ ಕಾಡ್ತಾ ಇರುವಂಥ ಒಂದು ಪ್ರಶ್ನೆ. ಒಂದು ಹಂತದಲ್ಲಿ ಆಕೆ ಹೇಳುವಾಗ, ನಾನು ಬರೀ ಮುಖದ ಮೇಲೆ ದಿಂಬಿಟ್ಟೆ, ನನಗೆ ಸಾಯಿಸುವ ಉದ್ದೇಶ ಇರಲಿಲ್ಲ, ಆಕಸ್ಮಿಕವಾಗಿ ಮಗು ಸಾಯಿತು ಅನ್ನುವಂಥದ್ದನ್ನು ಒಂದು ಸತಿ ಹೇಳಿದ್ರೆ, ಇನ್ನೊಂದು ಸತಿ ಸಾಕಷ್ಟು ಅವಳು ಪ್ಲ್ಯಾನ್ ಮಾಡಿಕೊಂಡೇ ಗೋವಾಗೆ ಬಂದಿದ್ದು ಅನ್ನುವಂಥದ್ರ ಬಗ್ಗೆಯೂ ಕೂಡ ಒಂದಷ್ಟು ಮಾಹಿತಿ ಹೊರಗಡೆ ಬರ್ತಾ ಇದೆ.